ಜೈ ಶ್ರೀರಾಮ್. ಉಡುಪಿ ಜಿಲ್ಲೆಯ ಶ್ರೀ ಕ್ಷೇತ್ರ ಶಂಕರಪುರ ಮಹಾಸಂಕಲ್ಪವನ್ನ ಮಾಡಿದೆ. ಸುಮಾರು ವರ್ಷದಿಂದ ಧಾರ್ಮಿಕ ಸೇವೆಗಳ ಜೊತೆಗೆ ಸಾಮಾಜಿಕವಾಗಿಯೂ ಸೇವೆಗಳನ್ನು ಮಾಡಿಕೊಂಡು ಬಂದಂತಹ ಕ್ಷೇತ್ರ ಮಠ. ಈಗ ಹಿಂದೂಗಳು ಒಗ್ಗಟ್ಟಾಗಬೇಕು, ಹಿಂದೂಗಳ ಒಳಗಿನ ವೈಮನಸ್ಸು ದೂರ ಆಗಬೇಕೆಂಬ ಸಂಕಲ್ಪದ ಜೊತೆಗೆ ಕ್ಷೇತ್ರದ ಒಳಗೆ ಆರಾಧನೆಯಾಗುತ್ತಿದ್ದಂತಹ ಮುಖ್ಯ ಪ್ರಾಣನನ್ನ ಕ್ಷೇತ್ರದ ಹೊರಗೆ ಒಂದು 19 ಅಡಿ ಎತ್ತರದ ಏಕಶಿಲಾ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದೆ. ಈಗಾಗಲೇ ಮೂರ್ತಿ ಪೀಠದ ಮೇಲೆ ಸ್ಥಾಪಿಸಲಾಗಿದೆ. ಇದೇ ಬರುವ ಅಂದ್ರೆ ಇವತ್ತು 31ರಿಂದ ಏಪ್ರಿಲ್ 3ರವರೆಗೆ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಇದರ ಪ್ರಯುಕ್ತ ಇವತ್ತು ಸಂಜೆಯಿಂದ ನಮ್ಮ ಕ್ಷೇತ್ರದ ತಂತ್ರಿಗಳಾದಂತಹ ದೇವದಾಸ್ ತಂತ್ರಿಯವರ ನೇತೃತ್ವದಲ್ಲಿ ಪೂಜೆ ವಿಧಿವಿಧಾನಗಳು ನಡೆಯಲಿಕ್ಕಿದೆ. ನಾಳೆ 1 ತಾರೀಕು ಬೆಳಿಗ್ಗೆ ಘನಹೋಮದ ಜೊತೆ ವಿವಿಧ ಪೂಜೆ ಪುರಸ್ಕಾರಗಳನ್ನ ತಂತ್ರಿಗಳು ನೆರವೇರಿಸ್ತಾರೆ. ಬೆಳಿಗ್ಗೆ 10 ಗಂಟೆಗೆ ಹಿಂದೂ ಹೆಣ್ಣು ಮಕ್ಕಳಿಗೆ ಮೂಗುತಿ ಚುಚ್ಚುವಂತ ಒಂದು ಸೇವಾ ಕಾರ್ಯಕ್ರಮ ಕೂಡ ನಾಳೆ ನಡೀಲಿಕ್ಕಿದೆ. ಈ ಕ್ಷೇತ್ರ ಮೊದಲಿಂದಲೂ ಧರ್ಮದ ರಕ್ಷಣೆಯನ್ನ ಮಾಡ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಧೈರ್ಯವನ್ನ ಕೊಡುವಂಥದ್ದು, ಹೆಣ್ಣು ಮಕ್ಕಳ ಭವಿಷ್ಯತ್ತಿನ ಜಾಗೃತಿಯನ್ನ ಮೂಡಿಸುವಂಥದ್ದು ಮಾಡ್ತಾ ಇದೆ. ಪ್ರಥಮವಾಗಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೂಗುತಿ ಚುಚ್ಚಿದ ನಂತರ ವಿವಿಧ ಸೇವಾ ಕಾರ್ಯಕ್ರಮಗಳು ನಡೀತದೆ. ಹಾಗೆಯೇ ನಮ್ಮ ಉಡುಪಿ ಜಿಲ್ಲೆಯಲ್ಲಿರುವಂತಹ ದೇವರ ಮಕ್ಕಳು, ಈ ಅನಾಥಾಶ್ರಮದ ಮಕ್ಕಳನ್ನ ಮಧ್ಯಾಹ್ನ ಇಲ್ಲಿ ಕರೆದು ಅವರಿಗೊಂದು ಬಾಲ ಭೋಜನವನ್ನ ಕೊಟ್ಟು ಅವರಿಗೆ ಸತ್ಕರಿಸುವಂತಹ ಕಾರ್ಯ ಕೂಡ ನಡೀತದೆ. ಹಾಗೇನೆ ಉಡುಪಿ ಜಿಲ್ಲೆಯ ಒಂದಷ್ಟು ಅನಾಥ ಅಂದ್ರೆ ದೇವರ ಮಕ್ಕಳು ಅವರಲ್ಲಿ ಬರ್ತಾರೆ. ಮತ್ತೆ ಅನಾಥಾಶ್ರಮಗಳಿಗೆ ಇಲ್ಲಿಂದ ಪ್ರಸಾದವನ್ನ ಕಳಿಸುವಂತ ವ್ಯವಸ್ಥೆ ಕೂಡ ನಾಳೆ ನಡೀತದೆ. ಮತ್ತೆ ಯಥಾವತ್ತವಾಗಿ ಪೂಜೆ ಪುರಸ್ಕಾರಗಳು ನಡೀತದೆ. 2 ತಾರೀಕು ಗುರುವಾರ ಬೆಳಿಗ್ಗೆ 7 ಗಂಟೆಗೆ ನಿತ್ಯಾನಂದ ಸ್ವಾಮಿಯ ಪ್ರತಿಷ್ಠಾಪನೆ ಆಗುತ್ತೆ. ನಂತರ ಮುಖ್ಯ ಪ್ರಾಣನ 19 ಅಡಿ ಎತ್ತರದ ಶಿಲಾಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೆ. ಅದಾದ ನಂತರ ಬ್ರಹ್ಮಕಲಶೋತ್ಸವ ಅಂದ್ರೆ 10:30 ಗಂಟೆಗೆ ಬ್ರಹ್ಮಕಲಶಾಭಿಷೇಕ ನಡೀತದೆ. ಹಾಗೇನೆ ಮಧ್ಯಾಹ್ನ 12 ಗಂಟೆಗೆ ಆರತಿ ಮತ್ತು 12ವರೆಗೆ ಹಿಂದೂ ಧರ್ಮ ಸಭೆ ಕೂಡ ಇಲ್ಲಿ ನಡೀಲಿಕ್ಕಿದೆ. ಹಾಗೇನೆ ಅನ್ನಪ್ರಸಾದ ನಡೀತದೆ. ಸಂಜೆ ರಂಗಪೂಜೆ ಕೂಡ ನಡೀತದೆ. 3 ತಾರೀಕು ಶುಕ್ರವಾರ ಬೆಳಿಗ್ಗೆ ಹನುಮಯಾಗ ಇಲ್ಲಿಂದ ಪ್ರಾರಂಭವಾಗುತ್ತೆ. ಹೀಗೆ ನಿರಂತರವಾಗಿ ಇವತ್ತಿಂದ ನಾಲ್ಕು 3 ತಾರೀಕು ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು. ಹಾಗೇನೆ ಹಿಂದೂ ಜಾಗೃತಿಯನ್ನ ಮೂಡಿಸುವಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ. ಜೈ ಶ್ರೀರಾಮ್.